ಯಾಕೆ ನನಗೆ ನಾನೇ ನಂಬಿರುವಂಥವ್ರು ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು? ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ, ಕ್ಷಮಿಸ್ಕೊಳ್ಳಿ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ 101 ಮ್ಯಾಜಿಕ್ ಮಂತ್ರಗಳು. ಬರೆದಿರುವುದು ಡಾಕ್ಟರ್ ಶ್ವೇತಾ BC ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಚಾಪ್ಟರ್ನ ಹೆಸರು ತಪ್ಪುಗಳನ್ನು ಕಲಿಕೆಯಾಗಿ ಪರಿವರ್ತಿಸಿ. ತಪ್ಪುಗಳನ್ನ ಕಲಿಕೆಯಾಗಿ ಪರಿವರ್ತಿಸಿ ಅಂತ. ಸೊ ಹಾಗಿದ್ರೆ ಏನ್ ತಪ್ಪು, ಏನ್ ಕಲಿಬೇಕು, ತಪ್ಪಿಂದ ಏನ್ ಕಲಿಯೋಕ್ ಸಾಧ್ಯ, ಆ ಕಲ್ತಿರೋದ್ರಿಂದ ಏನ್ ಪರಿವರ್ತನೆ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ. ಸೊ ತಪ್ಪು ಮಾಡಬೇಡಿ ಅಂತ ಕೇಳಿದೀವಿ, ತಪ್ಪಿಂದನೂ ಕಲೀರಿ ಅಂತ ಕೇಳಿದೀವಿ. ಆದ್ರೆ ತಪ್ಪಿಂದ ಕಲ್ತು ಪರಿವರ್ತನೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಈ ಚಾಪ್ಟರ್ ಒಂದು ಸ್ಪೆಷಾಲಿಟಿ ಇದೆ ಇದರಲ್ಲಿ. ಅದೇನಂದ್ರೆ ಪೇರೆಂಟ್ಸ್ ಬಗ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಏನಂತ ನೋಡ್ತಾ ಹೋಗೋಣ. ಇವತ್ತು ತುಂಬಾ ಜನ ಪೇರೆಂಟ್ಸ್ಗಳಿಗೆ ಒಂದು ಥಾಟ್ ಇದೆ. ಏನ್ ಗೊತ್ತಾ, ಪೋಷಕರಾಗಿ ನಾವು ಆಗಿಂದಾಗ ನಮಗೆ ಗೊತ್ತಾಗ್ದೇನೆ ಮಕ್ಕಳ ಮುಂದೆ ಕೆಲವು ತಪ್ಪನ್ನ ಮಾಡ್ತಾ ಇರ್ತೀವಿ. ಸೊ ಅದು ಕಾಮನ್ ಆಗಿ ಆಗ್ತಾ ಇರುತ್ತೆ. ಸೊ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ತಪ್ಪು ಆದ್ಮೇಲೆ ಅಯ್ಯೋ ಮಕ್ಕಳ ಮುಂದೆ ಹೀಗೆ ತಪ್ಪು ಮಾಡಬಾರ್ದಿತ್ತು, ಏನಾಗ್ಬಿಡುತ್ತೋ ಏನೋ, ನನ್ನ ಮಗು ಮುಂದೆ ನಾನು ಈ ತಪ್ಪು ಮಾಡ್ಬಿಟ್ಟೆ ಅನ್ನೋ ತರ ನಾನು ಮಾತಾಡ್ತಾ ಇರ್ತೀನಿ. ಆದ್ರೆ ನಾವು ನೆನಪಲ್ಲಿ ಇಟ್ಕೊಬೇಕಾಗಿರೋ ವಿಷಯ ಏನ್ ಗೊತ್ತಾ, ಇದು ತುಂಬಾನೇ ಚೆನ್ನಾಗಿದೆ. ನಾವು ನೆನಪಲ್ಲಿ ಇಟ್ಕೊಬೇಕಾಗಿರೋ ವಿಷಯ, ತಪ್ಪನ್ನ ಮುಚ್ಚಿಡ್ಬೇಕಿತ್ತಪ್ಪ, ತಪ್ಪು ಮಾಡಬಾರ್ದಿತ್ತಪ್ಪ ಅಂತ ಅಲ್ಲ ನಾವು ಅನ್ಕೋಬೇಕಾಗಿದ್ದು. ನಾನು ಮಾಡಿರೋ ತಪ್ಪನ್ನ ಒಪ್ಕೋಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ತಪ್ಪನ್ನ ಮುಚ್ಚಿಡೋದಲ್ಲ, ತಪ್ಪನ್ನ ಮಾಡಬಾರ್ದಿತ್ತು ಅನ್ಕೊಳ್ಳೋದಲ್ಲ, ತಪ್ಪನ್ನ ಒಪ್ಕೋಬೇಕು. ಅದೇ ನಿಜವಾಗ್ಲೂ ಗ್ರೇಟ್ನೆಸ್. ಇದು ನಾವು ಪೇರೆಂಟ್ಸ್ ಕಲಿಬೇಕಾಗಿರೋದು, ಎಲ್ಲರೂ ಕಲಿಬೇಕಾಗಿರೋದು. ಓಕೆ, ಏನಕ್ಕೆ ಈ ರೀತಿ ಮಾಡಬೇಕು ಅಂದ್ರೆ, ಆ ತಪ್ಪಿಂದ ನನಗೇನಾಯ್ತು, ಆ ತಪ್ಪನ್ನ ಯಾಕೆ ಮಾಡಿದೆ, ಆ ತಪ್ಪನ್ನ ಮಾಡ್ಬೇಕಾದ್ರೆ ನನ್ನ ಎಮೋಷನ್ಸ್ ಹೇಗಿತ್ತು, ನನ್ನ ಮನೋಭಾವನೆ ಹೇಗಿತ್ತು, ಆ ತಪ್ಪನ್ನ ಮಾಡೋದ್ರಿಂದ ನನಗೇನೆಲ್ಲ ಪರಿಣಾಮ ಆಯ್ತು. ಸೊ ಇದನ್ನ ನಾನು ಅರ್ಥ ಮಾಡ್ಕೊಂಡೆ, ಇದು ನನ್ನ ತಪ್ಪಂತ. ಅದರಿಂದ ನಾನು ಹೇಗೆ ಹೊರಗಡೆ ಬಂದೆ, ಯಾಕೆ ಹೊರಗಡೆ ಬಂದೆ ಅಂತೆಲ್ಲ ಹೇಳ್ದಾಗ ಏನಾಗುತ್ತೆ, ಮಕ್ಕಳಲ್ಲೂ ಕೂಡ ತಪ್ಪು ತಪ್ಪು ಮಾಡಕ್ ಮುಂಚೆನೆ ಲೈಫಲ್ಲಿ ಅವರು ಕೂಡ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ತಪ್ಪು ಮಾಡಿದಾಗ ಧೈರ್ಯವಾಗಿ ಒಪ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ತಪ್ಪನ್ನ ಮುಚ್ಚಿಡ್ಬೇಕು, ಕದ್ದು ಮುಚ್ಚಿ ತಪ್ಪು ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅವ್ರ ತಲೆಗೆ ಹೋಗೋದಿಲ್ಲ. ಕದ್ದು ಮುಚ್ಚಿ ತಪ್ಪು ಮಾಡಲ್ಲ. ಓಕೆ, ಅಂಡ್ ಅದೇ ತರ ಅವ್ರಿಗೆ ಜೀವನದಲ್ಲಿ ಬರುವಂತಹ ಕಠಿಣವಾದ ಸಂದರ್ಭಗಳನ್ನ ಧೈರ್ಯದಿಂದ ಯಶಸ್ವಿಯಾಗಿ ಅದನ್ನ ಸರಿದೂಗಿಸ್ಕೊಂಡು ಹೋಗೋದನ್ನ ಕಲಿತಾರೆ. ನಮ್ಮ ತಪ್ಪನ್ನ ಒಪ್ಕೊಳ್ಳೋದು ಮಾತ್ರ ಅಲ್ಲ, ಧೈರ್ಯದಿಂದ ಇರೋದನ್ನ ನಾವು ಕಲಿಬೇಕು. ಅಂಡ್ ಆ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಮುಂದೆ ಹೋಗೋದಕ್ಕೂ ನಾವು ರೆಡಿ ಇರಬೇಕು. ಇದನ್ನೇ ನಾವು ಮಕ್ಕಳಿಗೆ ಕಲಿಸ್ಬೇಕು. ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಗೊತ್ತಾ, ನನಗೆ ಸ್ಪೆಷಲಿ ನಾನು ಈ ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ಮೇಲೆ ಪೀಪಲ್ಗೆ ಲೈಫ್ ಎಜುಕೇಶನ್ ಬಗ್ಗೆ, ಎಮೋಷನಲ್ ಎಜುಕೇಶನ್ ಬಗ್ಗೆ ಎಲ್ಲ ಸ್ಟಾರ್ಟ್ ಮಾಡಿದಾಗ ನಾನು ನೋಡಿರುವಂಥ ಸುಮಾರು ಜನ ಮಾಸ್ಟರ್ಸ್ಗಳು ಯಾರಿದ್ದಾರೆ, ನನಗೆ ಹೇಳ್ಕೊಟ್ಟಂಥ ಗುರುಗಳು, ಅವರ ಪರ್ಸ್ನಲ್ ಲೈಫ್ಗಳನ್ನು ನಮಗೆ ಹೇಳಲ್ಲ. ಓಕೆ, ಒಳ್ಳೇದನ್ನ ಮಾತ್ರ ಹೇಳಿ ಅವ್ರು ಮಾಡಿರೋ ತಪ್ಪು, ಅವರು ಮಾಡಿರೋಂಥ ಕೆಲವೊಂದನ್ನೆಲ್ಲ ಅವ್ರು ಹೇಳಲ್ಲ. ಅದನ್ನೆಲ್ಲ ಕ್ಲೋಸ್ ಮಾಡಿ ಹೇಳ್ತಿರ್ತಾರೆ. ನಾವೇನಾದ್ರು ಕೇಳಕ್ಕೆ ಹೋದ್ರೆ ಅವರು ಬುಕ್ಕಲ್ಲಿರೋ ಎಕ್ಸ್ಪ್ಲೇನ್ ಮಾಡ್ತಾರೆ ಹೊರತು ಸೆಲ್ಫ್ ಹೇಳಲ್ಲ. ಓಕೆ, ನಾನು ಯಾವಾಗ ಈ ಒಂದು ಪಾತಿಗೆ ಬರಕ್ಕೆ ಸ್ಟಾರ್ಟ್ ಆದೆ, ನನ್ನ ಒಬ್ರು ಮಾಸ್ಟರ್ ಇದ್ರು. ಅವರು ಅವರ ಮಿಸ್ಟೇಕ್ಸ್ಗಳನ್ನ, ಅವರ ಫ್ಯಾಮಿಲಿದನ್ನ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೂ ಕೂಡ ಸುಮಾರು ಜನ ಹೇಳಿದ್ರು, ನಿಮ್ಮ ಪರ್ಸ್ನಲ್ ಎಲ್ಲ ಹೇಳ್ಬೇಡಿ, ನಿಮ್ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ, ನೀವು ವೀಕ್ ಆಗ್ಬಿಡ್ತೀರಾ, ನಿಮ್ದು ವೀಕ್ನೆಸ್ ಆಗ್ಬಿಡುತ್ತೆ, ತೋರಿಸ್ಬೇಡಿ ಅಂತ. ಬಟ್ ಅವ್ರು ಹೇಳಿದ್ರು, ನಾನು ಅದನ್ನ ಯಾಕೆ ವೀಕ್ನೆಸ್ ಅಂತ ಅನ್ಕೊಬೇಕು, ನಾನ್ ಮಾಡಿರೋ ತಪ್ಪನ್ನ ಹೇಳ್ಕೊಡಕ್ಕೆ ನನಗೇನ್ ಮುಜುಗರ ಇಲ್ಲ, ಆ ತಪ್ಪನ್ನ ತಿದ್ಕೊಂಡಿದೀನಿ ಅಂತ ಹೇಳ್ಕೊಳಕ್ ನನ್ಗೆ ಹೆಮ್ಮೆ ಇದೆ. ಯಾರಾದ್ರೂ ಮುಂದೆ ಆ ತರ ತಪ್ಪು ಮಾಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅದನ್ನ ಹೇಗೆ ತಿದ್ಕೋಬೇಕು ಅಂತ, ಅಥವಾ ತಪ್ಪು ಮಾಡಕ್ ಮುಂಚೆ ಕಲ್ತ್ಕೊಳ್ತಾರೆ. ನಾನು ಅದಕ್ಕೆ ನನ್ನ ಪರ್ಸ್ನಲ್ ಹೇಳ್ಕೊಳ್ಳೋದ್ರಲ್ಲಿ ನನಗೆ ಯಾವ ಮುಜುಗರನೂ ಇಲ್ಲ ಅಂತ ಅವ್ರು ಹೇಳಿದ್ರು. ಇವ್ರನ್ನ ನಾನು ತುಂಬಾ ಫಾಲೋ ಮಾಡೋದ್ ಕಾರಣ ಅವ್ರು ಹೇಳಿರೋ ವಿಷಯನ ನಾನು ತಲೆಗೆ ಹಾಕೊಂಡೆ. ಎಸ್,
ಈಗ ಅವರು ಅವರ ಪರ್ಸನಲ್ ಲೈಫ್ನ ನಮ್ಮ ಹತ್ರ ಶೇರ್ ಮಾಡಿದ್ದಕ್ಕೆ ನನಗೆ ನನ್ನ ಪರ್ಸನಲ್ ಲೈಫ್ನ ಹೇಗೆ ಡೀಲ್ ಮಾಡಬೇಕು ಅಂತ ಗೊತ್ತಾಯಿತು. ಸೊ ಇದೇ ಥರ ನಾನು ಕೂಡ ನಾನು ಮಾಡಿರೋ ಎಂಥ ಮಿಸ್ಟೇಕ್ ಆಗಿರ್ಬೋದು, ಎಲ್ಲಿ ಹೇಳಬೇಕು ಎಲ್ಲಿ ಹೇಳಬಾರ್ದು ಆ ನಾಲೆಜ್ ಇರಬೇಕು. ಯಾರ ಹತ್ರ ಹೇಳಬೇಕು, ಎಲ್ಲಿ ಹೇಳಬೇಕು ಆ್ಯಂಡ್ ಎಲ್ಲಿ ಹೇಳಬಾರ್ದು, ಎಷ್ಟು ಹೇಳಬೇಕು ಇದು ಗೊತ್ತಿರಬೇಕು. ಬಿಕಾಸ್ ಎದುರುಗಡೆ ಇರೋ ಪೀಪಲ್ಗೆ ಅದು ಹಾನಿ ಆಗದೆ ಇರೋ ಥರ, ನಮ್ಮ ಪರ್ಸನಲ್ ಲೈಫ್ಗೂ ಪ್ರಾಬ್ಲಮ್ ಆಗದೆ ಇರೋ ಥರ ಆದರೆ ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಸೊ ನನ್ನ ಮಿಸ್ಟೇಕ್ಸ್ನ ನನಗೆ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೂ ತುಂಬ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಈವನ್ ಅದೆಲ್ಲ ಬೇಡ ಅನಿಸುತ್ತೆ ನಿಮ್ದೆಲ್ಲ ಹೇಳೋದು ಹಾಗೆ ಹೇಗೆ ಅಂತ. ನಾನು ಅವ್ರಿಗೆ ಸಿಂಪಲ್ಲಾಗಿ ಹೇಳಿದ್ದು, ನಾನು ಮುಚ್ಚಿಟ್ಟು ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ಯಾರು ನನ್ನ ಪ್ರಾಬ್ಲಮ್ನ ನೋಡಿ ಅಯ್ಯೋ ಮೇಡಮ್ ಇದೆಲ್ಲ ತಪ್ಪು ಮಾಡಿದಾರ ಅಂತ ಅನ್ಕೊಳ್ತಾರೆ, ಅವ್ರು ಯಾವತ್ತಿದ್ರೂ ಕಲಿಯಲ್ಲ. ಕಲಿಯೋರು ಮೇಡಮೇ ಇಷ್ಟು ಮುಕ್ತವಾಗಿ ಹೇಳ್ಕೊಳ್ತಿದ್ದಾರೆ ಅಂದ್ರೆ ನಾವು ನಮ್ಮ ತಪ್ಪನ್ನ ತಿದ್ಕೋಬಹುದು, ನಾವು ಅದನ್ನ ಹೇಳ್ಕೋಬಹುದು ಮೇಡಮ್ ಹತ್ರ ಅನ್ನೋದನ್ನ ಕಲ್ತ್ಕೋತಾರೆ. ಸೊ ಈ ಥಾಟ್ ನನಗಿದೆ ಅಂದ್ಬಿಟ್ಟು ನಾನು ಅದನ್ನ ನೆಗ್ಲೆಕ್ಟ್ ಮಾಡಿ ಹೇಳಕ್ ಸ್ಟಾರ್ಟ್ ಮಾಡಿದೆ. ಬಟ್ ಏನು ಬೌಂಡ್ರಿ ಹಾಕ್ಕೊಂಡಿರೋದು, ಎಲ್ಲಿ ಹೇಳಬೇಕು ಎಲ್ಲಿ ಹೇಳಬಾರ್ದು, ಯಾರ ಹತ್ರ ಹೇಳಬೇಕು ಯಾರ ಹತ್ರ ಹೇಳಬಾರ್ದು, ಎಷ್ಟು ಹೇಳಬೇಕು, ಈ ಬೌಂಡ್ರಿ ಒಳಗಡೆ ಶುರು ಮಾಡಿದೆ. ಸೊ ಎಷ್ಟು ಇದು ಹೆಲ್ಪ್ ಆಗುತ್ತೆ ಅಂದರೆ ಇದನ್ನು ಬರೀ ನಾನು ಕ್ಲಾಸ್ಗಳಲ್ಲಿ ಮಾತ್ರ ಮಾಡೋದಲ್ಲ. ತುಂಬ ಜನ ಹೇಳಿದ್ದಾರೆ ಮ್ಯಾಮ್ ನೀವು ನಿಮ್ಮ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಹೇಳಿದ್ರಿ, ಸೇಮ್ ನನ್ನ ಜೀವನದಲ್ಲೂ ಅದೇ ನಡೀತಾ ಇತ್ತು, ಈಗ ನೀವು ಹೆಂಗೆ ಹೊರಗಡೆ ಬಂದಿದ್ದೀರಾ ಹಾಗೆ ನನಗೂ ಬರ್ಬೋದು ಅಂತ ಅನ್ನಿಸ್ತು ಆ ಒಂದು ಪೇನಿಂದ ಅಂತ ಹೇಳಿರೋದನ್ನ ಕೇಳಿದ್ದೀನಿ. ಹಾಗೆ ತುಂಬ ಜನ ನಮ್ಮ ಮನಿ ಪ್ರಾಬ್ಲಮಿಂದ ನಾನು ಹೆಂಗೆ ಹೊರಗಡೆ ಬಂದೆ ಅಂದಾಗ ನಾನು ಇದನ್ನ ಬರ್ಬೋದು ಅಂತ ಭರವಸೆ ಬಂತು ಅಂತ ಹೇಳಿರೋದನ್ನ ಕೇಳಿದ್ದೀನಿ. ಇದು ಒಂದು, ಅಂದರೆ ಕಠಿಣವಾದ ಸಿಚುಯೇಷನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ಕಲಿತಾರೆ. ಇನ್ನು ಮಕ್ಕಳ ಮುಂದೆ ಬೀಯಿಂಗ್ ಎ ಪೇರೆಂಟ್, ತಂದೆ ತಾಯಿಯಾಗಿ ಪೋಷಕರಾಗಿ ನಾನು ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ತಪ್ಪು ಮಾಡಿದ್ರು ಕೂಡ ಅಥವಾ ಏನೇ ಒಂದು ಮಾಡಿದ್ರು ನಾನಲ್ಲ ನಂಗೆ ಗೊತ್ತಿಲ್ಲ ಯಾರೋ ಮಾಡಿದ್ದು ಈ ಥರ ಹೇಳಲ್ಲ. ಫಾರ್ ಎಕ್ಸಾಂಪಲ್ ಲೈಟ್ ಆನ್ ಮಾಡಿ ಬಂದ್ಬಿಟ್ಟಿರ್ತೀವಿ, ಎಲ್ಲಿ ರೂಮಲ್ಲಿ ಎಲ್ಲೋ ಒಂದು ಕಡೆ ಲೈಟ್ ಆನ್ ಮಾಡಿ ಬಂದ್ಬಿಟ್ಟಿರ್ತೀವಿ ಮರ್ತು ಬಿಟ್ಟು. ನನ್ನ ಹಸ್ಬೆಂಡು ಅಥವಾ ನಮ್ಮಮ್ಮ ಯಾರು ಲೈಟ್ ಆನ್ ಮಾಡೋಗಿರೋದು ಬೆಳಗ್ಗೆಯಿಂದ ಉರಿದಿದೆ ಅಂತ ಏನಾದರೂ ನಮಗೆ ಹೇಳಿದ್ರೆ ಹಿಂಗೆ ನೋಡಿಕೊಂಡು ನಾನೇ ಗೊತ್ತಾಗ್ಲಿಲ್ಲ, ಸಾರಿ ನಾನೇ ಅಂತ ಹೇಳಿದಾಗ ನನ್ನ ಮಗ ನನ್ನ ನೋಡ್ತಾ ಇರ್ತಾನೆ. ಸೊ ತಪ್ಪು ಮಾಡಿದಾಗ ನಾನಲ್ಲ ಅಂತ ಎಸ್ಕೇಪ್ ಆಗಬಾರ್ದು, ನನಗೆ ಗೊತ್ತಿಲ್ಲ ಅನ್ಬಾರ್ದು, ಅದರಿಂದ ನಾನು ಎಸ್ಕೇಪ್ ಆಗಕ್ಕೆ ಹೋಗಬಾರ್ದು. ಹೌದು ನಾನು ಮರ್ತು ಬಿಟ್ಟಿದ್ದೀನಿ, ಹೌದು ನಾನು ಮಾಡಿಬಿಟ್ಟಿದ್ದೆ ಅನಿಸುತ್ತೆ, ಹೌದು ನನ್ನ ಮಿಸ್ಟೇಕ್ ಇದು ಅಂತ ಒಪ್ಕೋಬೇಕು ಅನ್ನೋದನ್ನು ಅವನು ಕಲ್ತ್ಕೋತಾನೆ. ಆ್ಯಂಡ್ ಅದನ್ನು ನಾನು ಅವನಲ್ಲೂ ಕೂಡ ನೋಡ್ತಾ ಇದ್ದೀನಿ, ಅವರಲ್ಲೂ ಏನು ಚೇಂಜಸ್ ಆದಾಗ ಯಾರು ಬೀಳ್ಸಿದ್ದು ನಾನು ಫಾರ್ ಎಕ್ಸಾಂಪಲ್ ಅಲ್ಲಿ ಏನಾದರೂ ಬೇರೆಯವ್ರು ಮಾಡ್ಬೇಕಾದ್ರೆ ಯಾರು ಇದನ್ನೆಲ್ಲ ಬೀಳ್ಸಿದ್ದು ಅಂತ ಹೇಳಕ್ಕೆ ಹೋದಾಗ ಅವನು ತಕ್ಷಣ ಹೇಳ್ತಾನೆ ನಾನೇ ಅವರಲ್ಲ ನಾನೇ ಅಂತ ಹೇಳ್ತಾನೆ. ಅಥವಾ ಏನಾದರೂ ನಾನು ಬೇಕಂತ ಅಮ್ಮ ನೀನಾ ಮಾಡಿದ್ದು ಅಂತ ಏನಾದರೂ ಕೇಳಕ್ಕೆ ಹೋದ್ರೆ ಇಲ್ಲ ಅಜ್ಜಿ ಅಲ್ಲ ನಾನು ಮಾಡಿದ್ದು ಅಂತ ಹೇಳ್ತಾನೆ. ಅವನಿಗೆ ಗೊತ್ತು ತಪ್ಪನ್ನ ಒಪ್ಕೊಳ್ಬೇಕು ಅಂತ. ಆ್ಯಂಡ್ ತಪ್ಪನ್ನ ಒಪ್ಕೊಳ್ತಿದ್ದಾರೆ ಅಂದರೆ ಅದು ತಪ್ಪಲ್ಲ, ಅಂದರೆ ತಪ್ಪನ್ನ ಒಪ್ಕೊಳ್ಳೋದು ಅಪರಾಧ ಅಲ್ಲ ಅನ್ನೋದನ್ನ ನಾವು ತಿಳಿಸ್ಬೇಕು. ತಪ್ಪೇ ಬೇರೆ, ಅಪರಾಧನೇ ಬೇರೆ. ತಪ್ಪನ್ನ ಮಾಡ್ತಾನೇ ಹೋಗಿ ತಪ್ಪು ಮೇಲೆ ತಪ್ಪು ಮಾಡಿದ್ರೆ ಅದು ಅಪರಾಧ ಆಗುತ್ತೆ. ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದು ತುಂಬ ಒಳ್ಳೆಯದು, ನನಗೂ ನಿರಾಳ. ಅಮ್ಮಮ್ಮ ಅಂದರೆ ಎದುರುಗಡೆ ಇರೋ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ಎದುರುಗಡೆ ಇರೋ ವ್ಯಕ್ತಿ ತುಂಬ ಬೈಯೋರಾದರೆ ಒಂದು ಸ್ವಲ್ಪ ಜಾಸ್ತಿ ಬೈತಾರೆ ಅಥವಾ ಏನೋ ಅಂತಾರೆ, ಒಂದು ಸ್ವಲ್ಪ ಒಂದು 5-10 ನಿಮಿಷ ಆಗುತ್ತೆ, ಒಂಚೂರು ನೋವಾಗ್ಬೋದು. ಆದರೆ ನಾನೇ ಮಾಡಿದ್ದೀನಿ ಅಂತ ಹೇಳಿರ್ತೀನಲ್ಲ, ನನಗೆ ಆ ಬೈಗಳ ಬೇಗ ಮರ್ತೋಗುತ್ತೆ. ಬಟ್ ನಾನಲ್ಲಪ್ಪ ನಾನು ಮಾಡಿಲ್ಲ ನಂಗೆ ಗೊತ್ತಿಲ್ಲ ಅಂತ ನಾನು ಹೇಳಿರ್ತೀನಿ ಅಂದ್ಕೊಳ್ಳಿ, ಅದು ನನ್ನೊಳಗಡೆ ಕೊರಿತಾನೇ ಇರುತ್ತೆ, ನಾನು ಸುಳ್ಳು ಹೇಳಿದ್ದೀನಿ ಅಂತ. ಎರಡರಲ್ಲಿ ಯಾವ್ದು ಬೆಟರು? 5 ನಿಮಿಷ ಬೈಸ್ಕೊಂಡು ಸುಮ್ಮನಾಗೋದು ಒಳ್ಳೇದಾ, ಆ ನೋವನ್ನ ತಿನ್ಕೊಂಡು ಅದನ್ನ 2-3 ದಿನ ನಾನೇ ಮಾಡಿದೆ ಅಯ್ಯೋ ನಾನು ಸುಳ್ಳು ಹೇಳ್ದೆ ಅಂತ ನನ್ನ ಒಳಗಡೆ ನಾನು ಅನುಭವಿಸೋದು ಒಳ್ಳೇದಾ? ನೀವೇ ಯೋಚನೆ ಮಾಡಿ. ಸೊ ತಪ್ಪನ್ನ ಹೇಳ್ಕೊಳ್ಳೋದು ಖಂಡಿತ ತಪ್ಪಲ್ಲ. ಆ್ಯಂಡ್ ಇದನ್ನು ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಯಾಕಂದರೆ ಬಿಕಾಸ್ ಮಕ್ಕಳು ನೋಡ್ತಾ ಇರ್ತಾರೆ ನಾನೇ ಮಾಡಿದ್ದು. ಹೌದು, ಈಗ ಫಾರ್ ಎಕ್ಸಾಂಪಲ್ ಇದನ್ನು ಹೆಂಗೆ ನಾನು ಸುಮಾರು ವಿಚಾರ ಆಗಿದೆ, ಈ ಥರದ್ದು ಅಂತ ಅಲ್ಲ. ರೀಸೆಂಟಾಗಿ ಕಾರ್ನ ನನ್ನ ತಮ್ಮ ಸಂದೇಶ್ ನಿಮ್ಗೆ ಗೊತ್ತಿದೆ, ಸೊ ನನ್ನ ಕೋ-ಫೌಂಡರ್. ಸೊ ಅವರು ಕಾರ್ನ ಸ್ಟಾರ್ಟ್ ಮಾಡಿಬಿಟ್ಟು ರಾತ್ರಿ ಏನು ಮಾಡಿದ್ದಾರೆ, ಲೈಟ್ ಆಫ್ ಮಾಡಿಲ್ಲ, ಹೆಡ್ಲೈಟ್ ಆಫ್ ಮಾಡಿಲ್ಲ, ಕಾರ್ನ ಆಫ್ ಮಾಡಿದ್ದಾರೆ, ಹೆಡ್ಲೈಟ್ ಆಫ್ ಮಾಡಿಲ್ಲ, ನೈಟ್ ಬಂದು ಮಲ್ಕೊಂಡಿದ್ದಾರೆ. ಬೆಳಗ್ಗೆ ತನಕ ಕಾರ್ದು ಹೆಡ್ಲೈಟ್ ಉರಿದಿದೆ. ಸೊ ಬೆಳಗ್ಗೆ ಹೋಗಿ ನೋಡಿದಾಗ ಏನಾಗಿದೆ, ಬ್ಯಾಟ್ರಿ ಫುಲ್ ಡೆಡ್ ಆಗಿದೆ ಕಾರ್ದು, ಆಯಿತಾ. ಸೊ ಯಾರು ಎದುರುಗಡೆ ಮನೆಯವ್ರು ಬಂದು ಹೇಳಿದ್ರು ನಮಗೆ. ಇಮಿಡಿಯೇಟ್ ಸಂದೇಶು ನಾನಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಏನೂ ಹೇಳಿಲ್ಲ, ನೈಟ್ ನಾನು ಹೆಡ್ಲೈಟ್ ಆಫ್ ಮಾಡಲಿಲ್ಲ, ನಾನೇ ಮಿಸ್ಟೇಕ್ ಮಾಡಿದೆ ಅಂತ ಹೇಳಿಬಿಟ್ಟು ನಾನು ಬ್ಯಾಟ್ರಿ ಹಾಕ್ಸ್ಕೊಂಬರ್ತೀನಿ ಅಂತ ಹೇಳಿ ತಗೊಂಡು ಹೋದರು. ಇದನ್ನು ನೋಡಿದಾಗ ಓಕೆ, ಸಮ್ಟೈಮ್ಸ್ ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ.
ಯಾವಾಗ ನೀವು ಒಪ್ಕೋತೀರಾ ಆಗ ಎದುರುಗಡೆ ಇರೋರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ಗೌರವ ಕೊಡ್ತಾರೆ. ಹಾಗಾಗಿ ತಪ್ಪನ್ನ ಮುಚ್ಚಿಡೋ ಅಂತ ಪ್ರಯತ್ನ ಮಾಡೋದಲ್ಲ, ತಪ್ಪನ್ನ ಒಪ್ಕೊಳ್ಳೋ ಧೈರ್ಯ ಇರಬೇಕು. ಇದನ್ನ ಮಕ್ಕಳು ನೋಡ್ತಾ ಇರ್ತಾರೆ, ಆಗ ಅವರಲ್ಲೂ ಧೈರ್ಯ ಬರುತ್ತೆ. ಜೀವನದಲ್ಲಿ ಏನೇ ಮಾಡಿದ್ರು ಅದನ್ನ ಧೈರ್ಯವಾಗಿ ಎದುರಿಸೋದನ್ನ ಅವರು ಕಲಿತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ಈವನ್ ಏನು ಹೇಳ್ತಾರೆ, ಕ್ಷಮೆ ಕೇಳೋದಾಗಿರ್ಬೋದು, ತಪ್ಪನ್ನು ಒಪ್ಕೊಳ್ಳೋದಾಗಿರ್ಬೋದು, ಇದ್ಯಾವುದು ಅಪರಾಧ ಅಲ್ಲ, ಅಥವಾ ನೀನು ವೀಕ್ ಅಲ್ಲ, ನೀನು ಸೋತೋದೆ ಅಂತ ಅಲ್ಲ, ನಿಜವಾಗ್ಲೂ ನೀನು ಗೆಲ್ಲೋದು ಅಲ್ಲೇ ಅನ್ನೋದನ್ನ ನಾವು ಪೀಪಲ್ಗೆ, ನಮ್ಮ ಮಕ್ಕಳುಗಳಿಗೆ ಅರ್ಥ ಮಾಡಿಸ್ಬೇಕು. ಹಾಗಾಗಿ ಆ ತಪ್ಪಿಂದ ಕಲ್ತ್ಕೊಂಡಾದ್ಮೇಲೆ ಮತ್ತೆ ಆ ತಪ್ಪನ್ನ ಮಾಡದೇ ಇರೋ ಥರ ಎಚ್ಚರಿಕೆ ವಹಿಸ್ಬೇಕು. ತಪ್ಪಿಂದ ಕಲ್ತಾಯ್ತು, ನೆಕ್ಸ್ಟು ಆ ತಪ್ಪನ್ನ ಮಾಡದೇ ಇರೋದೇ ಪರಿವರ್ತನೆ. ಒಂದ್ಸಲ ನಾನು ಮಾಡಿಬಿಟ್ಟಿದ್ದೀನಿ, ಒಂದ್ಸಲ ಲೈಟ್ ಆನ್ ಮಾಡಿಬಿಟ್ಟಿದ್ದೀನಿ, ಇನ್ನು ಮುಂದೆ ನಾನು ಕಾನ್ಷಿಯಸ್ ಆಗಿರಬೇಕು. ನಾನು ಪ್ರತಿ ಸಲ ರೂಮಿಂದ ಬರ್ಬೇಕಾದ್ರೆ ಲೈಟ್ ಆಫ್ ಮಾಡಿ ಬರಬೇಕು. ಸೊ ಈ ಥರ ಒಂದ್ಸಲ ತಪ್ಪಾಗಿದೆ, ಮತ್ತೆ ಅದು ರಿಪೀಟ್ ಆಗಬಾರ್ದು. ಅದೇ ಪರಿವರ್ತನೆ. ರಿಪೀಟ್ ಆಗ್ತಾ ಇದೆ ಅಂದರೆ ಅದು ಅಭ್ಯಾಸ, ಪ್ಯಾಟ್ರನ್. ಓಕೆ, ಸೊ ಎಷ್ಟು ವಿಷಯ ಇದೆ. ಈಗ ತಪ್ಪಿಂದ ಕಲಿತಾ ಇದ್ದೀವಿ ಅನ್ನೋದು ಒಂದಾದರೆ, ಈಗ ತಪ್ಪಿಂದ ಪರಿವರ್ತನೆ ಆಗ್ತಾ ಇದ್ದೀರಾ, ಇದುವರೆಗೂ ನೀವು ಮಾಡಿರೋ ತಪ್ಪನ್ನ ಒಪ್ಕೊಂಡಿದ್ದೀರಾ ಅಂದರೆ ಗುಡ್. ಓಕೆ, ಆ ತಪ್ಪನ್ನ ಒಪ್ಕೊಂಡು ಮತ್ತೆ ಆ ತಪ್ಪನ್ನ ನಾನು ಮಾಡಿಲ್ಲ ಅನ್ನೋದಾದ್ರೆ ಗ್ರೇಟ್. ಸೊ ಈಗ ನೀವು ಗುಡ್ಡಲ್ಲಿದ್ದೀರಾ, ಗ್ರೇಟಲ್ಲಿದ್ದೀರಾ, ಅಥವಾ ಒಂದು ಸ್ವಲ್ಪ ಗುಡ್ ಒಂದು ಸ್ವಲ್ಪ ಗ್ರೇಟಲ್ಲಿದ್ದೀರಾ, 50-50ನಾ 80-50ನಾ? ಸೊ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಚಾಪ್ಟ್ರಲ್ಲಿ ಏನು ಕಲ್ತ್ರಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.